ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 5 ಸಂಖ್ಯೆಗಳ ಆಟ ಅದರಲ್ಲಿ ಪುಟ ಸಂಖ್ಯೆ 137ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಒಂದು 8 ಅಂಕಿಗಳ ಸಂಖ್ಯೆಯ ಡಿಜಿಟಲ್ ರೂಟ್ 5 ಆಗಿದೆ. ಆ ಸಂಖ್ಯೆಗಿಂತ 10 ಹೆಚ್ಚಾಗಿರುವ ಸಂಖ್ಯೆಯ ಡಿಜಿಟಲ್ ರೂಟ್ ಏನಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 8 ಅಂಕಿಗಳ ಸಂಖ್ಯೆಯ ಡಿಜಿಟಲ್ ರೂಟ್ ಎಷ್ಟಾಗಿದೆ? 5. ಆದ್ದರಿಂದ 8 ಅಂಕಿಗಳ ಡಿಜಿಟಲ್ ರೂಟ್ = 5. ಹೆಚ್ಚಿಸಬೇಕಾಗಿರುವ ಸಂಖ್ಯೆ ಎಷ್ಟಾಗಿದೆ? 10. ಹೆಚ್ಚಿಸಬೇಕಾದ ಸಂಖ್ಯೆ = 10. ಮತ್ತು 10ರ ಡಿಜಿಟಲ್ ರೂಟ್, 10ರ ಡಿಜಿಟಲ್ ರೂಟನ್ನು ಯಾವ ಥರ ಬರಿಬೋದು ನಾವು? 1 + 0. 1 + 0 ಬರೆದಾಗ 1. ಹೊಸ ಡಿಜಿಟಲ್ ರೂಟ್ ಎಷ್ಟಾಗಿದೆ? 5 + 1 = 6. ಹೊಸ ಡಿಜಿಟಲ್ ರೂಟು 6 ಆಗಿದೆ. ಈಗ ಎರಡನೆಯ ಪ್ರಶ್ನೆ, ಯಾವುದೇ ಸಂಖ್ಯೆಯನ್ನು ಬರೆಯಿರಿ, ಅದಕ್ಕೆ ಪದೇ ಪದೇ 11 ಕೂಡುವ ಮೂಲಕ ಒಂದು ಶ್ರೇಣಿಯನ್ನು ಪಡೆಯಿರಿ. ಈ ಶ್ರೇಣಿಯ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳು ಏನಾಗುತ್ತವೆ? ನಿಮ್ಮ ಅವಲೋಕನವನ್ನು ತಿಳಿಸಿ. ಈಗ 25 ಸಂಖ್ಯೆಯನ್ನು ನಾನು ಒಂದು ಸಂಖ್ಯೆಯನ್ನು ತಗೊಂಡಿದ್ದೇನೆ. ನೀವು ಯಾವುದಾದ್ರೂ ಸಂಖ್ಯೆ ಸಹ ತಗೋಬೋದು. ಆದರೆ ಆ ಸಂಖ್ಯೆಗೆ ತಗೊಂಡಿರುವ ಸಂಖ್ಯೆಗೆ 11 ನಾವು ಕೂಡಿಸುತ್ತಾ ಹೋಗಿ ಈ ಶ್ರೇಣಿಯನ್ನು ಬರೆಯಬೇಕಾಗ್ತದೆ. 25 + 11 36, 36 + 11 47, 47 + 11 58, 58 + 11 69, 69 + 11 80, 80 + 11 91, 91 + 11 102, 102 + 11 113, 113 + 11 124, 124 + 11 135. ಇದೇ ಥರ ನೀವು ಬೇರೆ ಸಂಖ್ಯೆ ಸಹ ಬರೆದು ಅದಕ್ಕೆ ಕೇವಲ 11 ಆ್ಯಡ್ ಮಾಡಿ ಈ ಶ್ರೇಣಿಯನ್ನು ಬರಿಬೇಕಾಗ್ತದೆ. ಈಗ 25ಅನ್ನು ಡಿಜಿಟಲ್ ರೂಟನ್ನಾಗಿ ಬರಿಬೇಕು. 25, 36, 47 ಎಲ್ಲ ಸಂಖ್ಯೆಗಳ ಡಿಜಿಟಲ್ ರೂಟ್ಗಳನ್ನು ಈಗ ಕಂಡುಹಿಡಿಯುತ್ತಾ ಹೋಗೋಣ ನಾವು. ಮೊದಲನೇದಾಗಿ 25 ಇದೆ, ಆಮೇಲೆ 36, ಆಮೇಲೆ 47. 25ಅನ್ನು ನೋಡ್ರಿ ಯಾವ ಥರ ಬರಿತೀರಿ? 2 + 5 = 7. ನೆಕ್ಸ್ಟ್ ಸಂಖ್ಯೆ ಯಾವುದಿದೆ? 36, ಆಮೇಲೆ 47. 36ಅನ್ನು ನಾವು 3 + 6 9, 47ಅನ್ನು 4 + 7 11, 58ಅನ್ನು 5 + 8 13, 6 + 9 15, 8 + 0 80 ಇದೆ, 8 + 0 8, 91 ಇದೆ, 9 + 1 10, 102, 1 + 0 + 2 2 + 1 3, 113 ಇದೆ ಸಂಖ್ಯೆ. 1 + 1 2, 2 + 3 5, 124 ಇದೆ ಸಂಖ್ಯೆ. 1 + 2 + 4, 4 + 2 6, 6 + 1 7, 135 ಇದೆ. 1 + 3 + 5, 1 + 3 4, 4 + 5 9. ಅಂತಂದರೆ ಡಿಜಿಟಲ್ ರೂಟ್ಗಳು ಯಾವ್ಯಾವಿವೆ? 7 9 11 13 15 8 10 3 5 7 9 ಅವೇ ಇವು ಡಿಜಿಟಲ್ ರೂಟ್ಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ನೀವು ಒಂದು ನೋಡ್ಬೋದು, ಇದರಲ್ಲಿ 9 ಸಂಖ್ಯೆಗಳಾದಮೇಲೆ 1 2 3 4 5 6 7 8 9 ಅಂತಂದರೆ 7ರಿಂದ 9 ಸಂಖ್ಯೆಗಳು ಇಲ್ಲಿವರೆಗಿವೆ. ಇಲ್ಲಿ 9 ಸಂಖ್ಯೆಗಳಾದಮೇಲೆ ಮತ್ತೆ ನೋಡ್ರಿ ಆ ಸಂಖ್ಯೆಗಳೇ ಇಲ್ಲಿ ರಿಪೀಟ್ ಆಗ್ತಾ ಇದ್ದಾವೆ. 7 9 ಮತ್ತೆ ಮಾಡಿದಾಗ 11 13 15 8 ಅಂತಂದರೆ ನಾವು ಏನು ನೋಡಿದ್ದೀವಿ ಇಲ್ಲಿ? ಪ್ರತಿ 9 ಸಂಖ್ಯೆಗಳ ನಂತರ ಏನಾಗುತ್ತಿದೆ? ಈ ಮಾದರಿಯು ಪುನರಾವರ್ತನೆ ಆಗುತ್ತಿದೆ. ಪ್ರತಿ 9 ಹಂತಗಳ ನಂತರ ಈ ಮಾದರಿಯು ಪುನರಾವರ್ತನೆ ಆಗುತ್ತದೆ. ಈಗ ಮೂರನೆಯ ಪ್ರಶ್ನೆ, 9a + 36b + 13 ಸಂಖ್ಯೆಯ ಡಿಜಿಟಲ್ ರೂಟ್ ಏನಾಗಿರುತ್ತದೆ? 9a = 9a ಡಿಜಿಟಲ್ ರೂಟ್ 9 ಮತ್ತು 36 ಇದು 9ರ ಡಿಜಿಟಲ್ ರೂಟ್ ಆಗಿದೆ. 9 4 36. 13ಅನ್ನು ನಾವು ಯಾವ ಥರ ಬರಿಬೋದು? 1 + 3, 1 + 3 = 4. ಇದು 4ರ ಡಿಜಿಟಲ್ ಮೂಲ. ಮತ್ತು 9a + 36b + 13 ಇದನ್ನು ನಾವು 9a ಬಿಡಿಸಿದಾಗ 9, 36b = 9,
ಮತ್ತು 13 ಇದ್ದಲ್ಲಿ 4 ಬಂದಿದೆ 4. 9 + 9 18. 18 + 4 22. 22 ನಾವು ಯಾವ ಥರ ಬರೀಬಹುದು? 2 + 2. 2 + 2 ಅಂತಂದರೆ 4. ಆದ್ದರಿಂದ 9a + 36b + 13ರ ಡಿಜಿಟಲ್ ರೂಟ್ ಎಷ್ಟಾಗಿದೆ? 4 ಆಗಿದೆ. ಈಗ 4ನೆಯ ಪ್ರಶ್ನೆ. ಇವುಗಳ ನಡುವೆ ಯಾವುದೇ ಮಾದರಿಗಳು ಅಥವಾ ಸಂಬಂಧಗಳು ಇರುವುದನ್ನು ಪರೀಕ್ಷಿಸುವ ಮೂಲಕ ಊಹಿಸಿ. ಮೊದಲನೇ ಪ್ರಶ್ನೆ, ಒಂದು ಸಂಖ್ಯೆಯ ಸಮತೆ ಮತ್ತು ಡಿಜಿಟಲ್ ರೂಟನ್ನು ಕಂಡುಹಿಡಿಯಬೇಕು. ಈಗ ಒಂದು ಮಾದರಿಯನ್ನು ಬರ್ಕೋರಿ. 14, 21, 38, 45, 52 ಇದೇ ಥರ ಸಂಖ್ಯೆಗಳು ಮುಂದುವರಿಯುತ್ತವೆ. 14 ನಾವು ಯಾವ ಥರ ಬರೀಬಹುದು? 1 + 4 = 5. ಡಿಜಿಟಲ್ ಮೂಲ ಎಷ್ಟಾಗಿದೆ? 5. ಸಮತೆ ಏನಾಗಿದೆ? 5 ಒಂದು ಸಮತೆ, ಇದು ಸಮತೆ ಇದೆ. ಸಮತೆ ಇದೊಂದು ಬೆಸ ಸಂಖ್ಯೆ ಆಗಿದೆ. 5 ಒಂದು ಬೆಸ ಸಂಖ್ಯೆ. 14 ಆದಮೇಲೆ 21 ಸಹ ನಾವು ಇದೇ ಥರ ಬರಿಬೇಕು. ಮತ್ತು 38, 45 ಸಹ ನಾವು ಇದೇ ಥರ ಬರಿಬೇಕಾಗ್ತದೆ. 21 ನಾವು ಬಿಡಿಸಿ ಬರೆದಾಗ 2 + 1 = 3. ಡಿಜಿಟಲ್ ರೂಟ್ ಎಷ್ಟಾಗಿದೆ? 3. ಸಮತೆ 3 ಒಂದು ಬೆಸ ಸಂಖ್ಯೆ. ಮತ್ತು 38. 3 + 8 11. 11 1 + 1 = 2. ಡಿಜಿಟಲ್ ರೂಟ್ ಎಷ್ಟಾಗಿದೆ? 2. ಸಮತೆ 2 ಒಂದು ಸಮ ಸಂಖ್ಯೆ ಆಗಿದೆ. 45. 4 + 5 9. ಡಿಜಿಟಲ್ ರೂಟ್ 9 ಮತ್ತು ಸಮತೆ 9 ಒಂದು ಬೆಸ ಸಂಖ್ಯೆ ಆಗಿದೆ. ಇದರ ಊಹೆ ಏನಾಗಿದೆ? ಸಂಖ್ಯೆಯ ಸಮತೆ. ಸಂಖ್ಯೆಯ ಸಮತೆ ಮತ್ತು ಅದರ ಡಿಜಿಟಲ್ ಮೂಲ ಒಂದೇ ಆಗಿರಬೇಕಾಗಿಲ್ಲ. 2ನೆಯ ಪ್ರಶ್ನೆ, ಒಂದು ಸಂಖ್ಯೆಯನ್ನು 3 ಅಥವಾ 9ರಿಂದ ಭಾಗಿಸಲ್ಪಟ್ಟಾಗ ದೊರಕುವ ಡಿಜಿಟಲ್ ರೂಟ್ ಮತ್ತು ಶೇಷವನ್ನು. ಇದರಲ್ಲಿ ನೋಡ್ರಿ, ಸಂಖ್ಯೆಗಳನ್ನು ತೆಗೆದುಕೊಂಡಾಗ 314, 21, 38, 30 ಮತ್ತು 38ಅನ್ನು 9ರಿಂದ ಮತ್ತು 3ರಿಂದ ಭಾಗಿಸಬೇಕು. 314ಅನ್ನು 3ರಿಂದ ಭಾಗಿಸಿದಾಗ 3 1 3, 3ರಲ್ಲಿ 3 ಶೇಷ ಹೋದರೆ 0, 3ರಲ್ಲಿ 3 ಕಳೆದರೆ ಶೇಷ 0 ಉಳಿತು. ಮತ್ತು 14, 3 4 12, 14ರಲ್ಲಿ 12ಅನ್ನು ಕಳೆದರೆ ಶೇಷ ಎಷ್ಟು ಉಳಿತು? 2. ಶೇಷ ಎಷ್ಟು ಉಳಿದಿದೆ? ಇದು 2. ಮತ್ತು 21ಅನ್ನು 3ರಿಂದ ಭಾಗಿಸಿದಾಗ 3 7 21, ಶೇಷ 0. 21ರಲ್ಲಿ 21ಅನ್ನು ಕಳೆದರೆ ಶೇಷ 0, ಅಂದರೆ ಶೇಷ ಎಷ್ಟು ಉಳಿತು? 0. 38ಅನ್ನು 3ರಿಂದ ಭಾಗಿಸಿದಾಗ 3 1 3, 0, 8ಅನ್ನು ಇಳಿಸ್ಕೊರಿ. 3 2 6, ಶೇಷ ಎಷ್ಟು ಉಳಿತು ರೀ? 2. ಶೇಷ ಎಷ್ಟು? 2. 38 / 9. 9 4 36, ಮತ್ತು ಇದರಲ್ಲಿ ಕಳೆದಾಗ ಶೇಷ ಎಷ್ಟು ಉಳಿತು? 2. ಇದರ ಶೇಷವು 2 ಆಗಿದೆ. ಭಾಗಾಕಾರ ಮಾಡಿದಾಗ 4, ಶೇಷ 2 ಅಂತಂದರೆ ಇದರಿಂದ ನಮಗೆ ಏನು ಅರ್ಥ ಆಯ್ತು ಅಂತಂದರೆ, ಸಂಖ್ಯೆಯನ್ನು 3 ಅಥವಾ 9ರಿಂದ ಭಾಗಿಸಿದಾಗ ಪಡೆದ ಶೇಷವು ಅದರ ಡಿಜಿಟಲ್ ಮೂಲವನ್ನು 3 ಅಥವಾ 9ರಿಂದ ಭಾಗಿಸಿದಾಗ ಪಡೆದ ಶೇಷಕ್ಕೆ ಸಮವಾಗಿರುತ್ತದೆ. ಇಲ್ಲಿವರೆಗೆ ನಾವು ಪುಟ ಸಂಖ್ಯೆ 137ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.